ಬೆಲೆಯನ್ನು ಒಂದು ನಿಗದಿಪಡಿಸಿ ಕನಿಷ್ಠ ಬೆಂಬಲವನ್ನು ಕೂಡ ನಿಗದಿಪಡಿಸಿ ಇವತ್ತು ಅದನ್ನು ರೈತರಿಂದ ನೇರವಾಗಿ ರೈತರಿಂದ ತಗೊಳ್ಳುವಂಥ ಕೆಲಸನ ಉತ್ತಮವಾದ ಕೆಲಸನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ರೈತರಿಗೆ ಭಾಳ ಅನುಕೂಲ ಆಗುತ್ತೆ. ಆದರೆ ರೈತರಿಗೆ ಮಾಹಿತಿನ ತಿಳಿಸಬೇಕು. ತಾವು ಏನು ಹಿಂದೆ ಪಾಣಿಲಿ ತಮ್ಮ ಏನು ಬೆಳೆಯನ್ನು ಬೆಳೀತಾ ಇದ್ದಾರೆ ಅಂತ ರಿಜಿಸ್ಟರ್ ಮಾಡಿದರೆ ಅಂಥವ್ರು ಮಾತ್ರ ಇಲ್ಲಿ ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು ರಾಗಿಗೆ ಪ್ರತಿ ಕ್ವಿಂಟಾಲ್ಗೆ 4,886 ರೂಪಾಯಿ, ಅದೇ ರೀತಿ ಭತ್ತಕ್ಕೆ 2,369 ರೂಪಾಯಿ. ಈಗಾಗಲೇ ಹಾಸನ ಇದರಲ್ಲಿ ನಮ್ಮ ತಾಲೂಕಿನಲ್ಲಿ 1,225 ರೈತರು ಇವತ್ತು ನೋಂದಾಯಿಸಿದ್ದಾರೆ. ಅದೇ ರೀತಿ 32,641 ಕ್ವಿಂಟಾಲಷ್ಟು ರಾಗಿನ ಇವತ್ತು ಖರೀದಿ ಮಾಡ್ತಾಯಿದ್ದಾರೆ. ಉತ್ತಮವಾದ ಬೆಲೆಯನ್ನು ಕೂಡ ಕೊಡ್ತಾಯಿದ್ದಾರೆ. ಅದೇ ರೀತಿ ಇವತ್ತು ಏನು ಫುಡ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಪರ್ಚೇಸ್ ಮಾಡಿ ನೇರವಾಗಿ ಇವತ್ತು ಏನು ಸರ್ಕಾರದಿಂದ ಇದನ್ನು ಕೊಡ್ತಾ ಇದ್ದಾರೆ, ಭಾಗ್ಯವನ್ನು ಕೊಡ್ತಾಯಿದ್ದಾರೆ, ಅನ್ನಭಾಗ್ಯವನ್ನು. ಅದ್ರ ಮುಖಾಂತರ ರೈತರಿಗೆ ಇವತ್ತು ನಾಗರಿಕರಿಗೆ ಸಾರ್ವಜನಿಕರಿಗೆ ಕೊಡುವಂಥ ಕೆಲಸನ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಾನು ರೈತರಿಗೂ ಕೂಡ ಮನವಿಯನ್ನು ಮಾಡ್ತಾಯಿದ್ದೀನಿ. ಇಂಥದ್ದು ಉತ್ತಮವಾದ ಕೆಲಸ ಮಾಡ್ತಾಯಿದ್ದಾರೆ ಸರ್ಕಾರದ ಜೊತೆಗೆ. ಅದನ್ನು ಕೂಡ ತಾವೆಲ್ಲ ಪಡಿಸ್ಕೋಬೇಕು. ಉತ್ತಮವಾದ ಬೆಲೆಯನ್ನು ಕೂಡ ಕೊಡ್ತಾ ಇದ್ದಾರೆ ಸರ್ಕಾರದಿಂದ. ಈ ಎಲ್ಲ ರೈತರು ಕೂಡ ಬಂದು ಇದಕ್ಕೆ ನೋಂದಾಯಿಸಿ, ಈಗಾಗಲೇ ಹಿಂದೆ ನೋಂದಾಯಿಸಿದ್ದಾರೆ, ಬಂದು ಕೊಡಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಗುಣಮಟ್ಟವನ್ನು ಗುಣಮಟ್ಟದ ನೋಡಿಕೊಂಡು ಅದಕ್ಕೂ ಮಾಡಿದರೆ ಸರ್ ABC ಅಂತ ಏನಾದರೂ ಗುಣಮಟ್ಟ ಒಂದೇ ಗುಣಮಟ್ಟವಾದ ಒಳ್ಳೆ ಗುಣ ಅಂತ ಕಾಪಾಡ್ಕೋಬೇಕು ಅಂತ ನಾನು ಕೂಡ ಮನವಿಯನ್ನು ಮಾಡ್ತಾ ಭಗವಂತ ತಮಗೆಲ್ಲರೂ ಒಳ್ಳೇದು ಮಾಡಲಿ. ಅದೇ ರೀತಿ ಇವತ್ತು APMC ಇದಕ್ಕೆ ವರ್ತಕರ ಎಲ್ಲ ಸಂಘವನ್ನು ಕೂಡ ಎಲ್ಲ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಭಗವಂತ ಒಳ್ಳೇದು ಮಾಡಲಿ. ವಿಶೇಷವಾಗಿ ರೈತರು ಮತ್ತು ನಮ್ಮ ಹಮಾಲಿಗಳು ಭಾಳಷ್ಟು ಕಷ್ಟಜೀವಿಗಳು ಪ್ರತಿನಿತ್ಯ ತಮ್ಮ ಕೆಲಸವನ್ನು ವೃತ್ತಿಯನ್ನು ಮಾಡ್ಕೊಂಡು ಬರ್ತಾರೆ. ಭಗವಂತ ತಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಈ ಸಂದರ್ಭದಲ್ಲಿ. ಇನ್ನೂ ಉತ್ತಮವಾದ ರೀತಿಯಲ್ಲಿ ಇದನ್ನು ನಮ್ಮ ಸರ್ಕಾರದ ಏನು ಫುಡ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾಯಿದ್ದಾರೆ, ಉತ್ತಮವಾದ ಕೆಲಸ ಮಾಡ್ತಾರೆ. ಇದು ನನ್ನ ಸಂದರ್ಭ ಅವ್ರಿಗೂ ಕೂಡ ನಾನು ಶುಭವನ್ನು ಹೌದೌದು ಗುಣಮಟ್ಟ ನೋಡ್ತಾರೆ ಮತ್ತು ಎಲ್ಲ ಕ್ಲೀನ್ ಮಾಡ್ಕೊಳ್ತಾರೆ. ఇప్పుడు ರೈತರಿಗೆ 1 ಎಕರೆಗೆ 10 ಟನ್ನು, ಅದೇ ರೀತಿ 10 ಕ್ವಿಂಟಾಲ್, 5 ಎಕರೆಗೆ ಗರಿಷ್ಠ 50 ಕ್ವಿಂಟಲ್ ಗರಿಷ್ಠ ಇದು ಮಾರ್ಚ್ 31 ಟೈಮ್ ಇರುತ್ತೆ. ಅದು ಆ ಸಮಯದೊಳಗೆ ಕೊಡಬೇಕಾಗುತ್ತೆ. ಒಟ್ಟು ಒಬ್ಬ ರೈತರಿಗೆ 50 ಕ್ವಿಂಟಾಲ್, 1 ಎಕರೆಗೆ 10 ಕ್ವಿಂಟಾಲ್ ಒಂದು ನಿಗದಿಪಡಿಸಿ ಕನಿಷ್ಠ ಬೆಂಬಲವನ್ನು ಕೂಡ ನಿಗದಿಪಡಿಸಿ ಇವತ್ತು ಅದನ್ನು ರೈತರಿಂದ ನೇರವಾಗಿ ರೈತರಿಂದ ತಗೊಳ್ಳುವಂಥ ಕೆಲಸನ ಉತ್ತಮವಾದ ಕೆಲಸನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ರೈತರಿಗೆ ಭಾಳ ಅನುಕೂಲ ಆಗುತ್ತೆ. ಆದರೆ ರೈತರಿಗೆ ಮಾಹಿತಿನ ತಿಳಿಸಬೇಕು. ತಾವು ಏನು ಹಿಂದೆ ಪಾಣಿಲಿ ತಮ್ಮ ಏನು ಬೆಳೆಯನ್ನು ಬೆಳೀತಾ ಇದ್ದಾರೆ ಅಂತ ರಿಜಿಸ್ಟರ್ ಮಾಡಿದರೆ ಅಂಥವ್ರು ಮಾತ್ರ ಇಲ್ಲಿ ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು ರಾಗಿಗೆ ಪ್ರತಿ ಕ್ವಿಂಟಾಲ್ಗೆ 4,886 ರೂಪಾಯಿ, ಅದೇ ರೀತಿ ಭತ್ತಕ್ಕೆ 2,369 ರೂಪಾಯಿ. ಈಗಾಗಲೇ ಹಾಸನ ಇದರಲ್ಲಿ ನಮ್ಮ ತಾಲೂಕಿನಲ್ಲಿ 1,225 ರೈತರು ಇವತ್ತು ನೋಂದಾಯಿಸಿದ್ದಾರೆ. ಅದೇ ರೀತಿ 32,641 ಕ್ವಿಂಟಾಲಷ್ಟು ರಾಗಿನ ಇವತ್ತು ಖರೀದಿ ಮಾಡ್ತಾಯಿದ್ದಾರೆ. ಉತ್ತಮವಾದ ಬೆಲೆಯನ್ನು ಕೂಡ ಕೊಡ್ತಾಯಿದ್ದಾರೆ. ಅದೇ ರೀತಿ ಇವತ್ತು ಏನು ಫುಡ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಪರ್ಚೇಸ್ ಮಾಡಿ ನೇರವಾಗಿ ಇವತ್ತು ಏನು ಸರ್ಕಾರದಿಂದ ಇದನ್ನು ಕೊಡ್ತಾ ಇದ್ದಾರೆ, ಭಾಗ್ಯವನ್ನು ಕೊಡ್ತಾರೆ, ಅನ್ನಭಾಗ್ಯವನ್ನು. ಅದ್ರ ಮುಖಾಂತರ ರೈತರಿಗೆ ಇವತ್ತು ನಾಗರಿಕರಿಗೆ ಸಾರ್ವಜನಿಕರಿಗೆ ಕೊಡುವಂಥ ಕೆಲಸನ ಮಾಡ್ತಾರೆ. ಈ ಸಂದರ್ಭದಲ್ಲಿ ನಾನು ರೈತರಿಗೂ ಕೂಡ ಮನವಿಯನ್ನು ಮಾಡ್ತಾಯಿದ್ದೀನಿ. ಇಂಥದ್ದು ಉತ್ತಮವಾದ ಕೆಲಸನ ಮಾಡ್ತಾಯಿದ್ದಾರೆ ಸರ್ಕಾರದ ಜೊತೆಗೆ. ಅದನ್ನು ಕೂಡ ತಾವೆಲ್ಲ ಪಡಿಸ್ಕೋಬೇಕು. ಉತ್ತಮವಾದ ಬೆಲೆಯನ್ನು ಕೂಡ ಕೊಡ್ತಾ ಇದ್ದಾರೆ ಸರ್ಕಾರದಿಂದ. ಈ ಎಲ್ಲ ರೈತರು ಕೂಡ ಬಂದು ಇದಕ್ಕೆ ನೋಂದಾಯಿಸಿ, ಈಗಾಗಲೇ ಹಿಂದೆ ನೋಂದಾಯಿಸಿದ್ದಾರೆ, ಬಂದು ಕೊಡಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಗುಣಮಟ್ಟದ ನೋಡಿಕೊಂಡು ಅದಕ್ಕೂ ಮಾಡಿದರೆ ಸರ್ ABC ಅಂತ ಏನಾದರೂ ಗುಣಮಟ್ಟ ಒಂದೇ ಗುಣಮಟ್ಟವಾದ ಒಳ್ಳೆ ಗುಣ ಅಂತ ಕಾಪಾಡ್ಕೋಬೇಕು ಅಂತ ನಾನು ಕೂಡ ಮನವಿಯನ್ನು ಮಾಡ್ತಾ ಭಗವಂತ ತಮಗೆಲ್ಲರೂ ಒಳ್ಳೇದು ಮಾಡಲಿ. ಅದೇ ರೀತಿ ಇವತ್ತು APMC ಇದಕ್ಕೆ ವರ್ತಕರ ಎಲ್ಲ ಸಂಘವನ್ನು ಕೂಡ ಎಲ್ಲ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಭಗವಂತ ಒಳ್ಳೇದು ಮಾಡಲಿ. ವಿಶೇಷವಾಗಿ ರೈತರು ಮತ್ತು ನಮ್ಮ ಹಮಾಲಿಗಳು ಭಾಳಷ್ಟು ಕಷ್ಟಜೀವಿಗಳು ಪ್ರತಿನಿತ್ಯ ತಮ್ಮ ಕೆಲಸವನ್ನು ವೃತ್ತಿಯನ್ನು ಮಾಡ್ಕೊಂಡು ಬರ್ತಾರೆ. ಭಗವಂತ ತಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಈ ಸಂದರ್ಭದಲ್ಲಿ. ಇನ್ನೂ ಉತ್ತಮವಾದ ರೀತಿಯಲ್ಲಿ ಇದನ್ನು ನಮ್ಮ ಸರ್ಕಾರದ ಏನು ಫುಡ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾಯಿದ್ದಾರೆ, ಉತ್ತಮವಾದ ಕೆಲಸ ಮಾಡ್ತಾರೆ. ಇದು ನನ್ನ ಸಂದರ್ಭ ಅವ್ರಿಗೂ ಕೂಡ ನಾನು ಶುಭವನ್ನು ಹೌದೌದು ಗುಣಮಟ್ಟ ನೋಡ್ತಾರೆ ಮತ್ತು ಎಲ್ಲ ಕ್ಲೀನ್ ಮಾಡ್ಕೊಳ್ತಾರೆ. ఇప్పుడు ರೈತರಿಗೆ 1 ಎಕರೆಗೆ 10 ಟನ್ನು, ಅದೇ ರೀತಿ 10 ಕ್ವಿಂಟಾಲ್, 5 ಎಕರೆಗೆ ಗರಿಷ್ಠ 50 ಕ್ವಿಂಟಲ್ ಗರಿಷ್ಠ ಇದು ಮಾರ್ಚ್ 31 ಟೈಮ್ ಇರುತ್ತೆ. ಅದು ಆ ಸಮಯದೊಳಗೆ ಕೊಡಬೇಕಾಗುತ್ತೆ. ಒಟ್ಟು ಒಬ್ಬ ರೈತರಿಗೆ 50 ಕ್ವಿಂಟಾಲ್,
1 ಎಕರೆಗೆ 10 ಕ್ವಿಂಟಲ್ ಒಂದು ನಿಗದಿಪಡಿಸಿ ಕನಿಷ್ಠ ಬೆಂಬಲವನ್ನು ಕೂಡ ನಿಗದಿಪಡಿಸಿ ಇವತ್ತು ಅದು ನಮ್ಮ ರೈತರಿಂದ ನೇರವಾಗಿ ರೈತರಿಂದ ತಗೊಳ್ಳುವಂಥ ಕೆಲಸನ ಉತ್ತಮವಾದ ಕೆಲಸನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ರೈತರಿಗೆ ಭಾಳ ಅನುಕೂಲ ಆಗುತ್ತೆ. ಆದರೆ ರೈತರಿಗೆ ಮಾಹಿತಿನ ತಿಳಿಸ್ಬೇಕು. ತಾವು ಏನು ಹಿಂದೆ ಪಾಣಿಲಿ ತಮ್ಮ ಏನು ಬೆಳೆಯನ್ನು ಬೆಳೀತಾ ಇದ್ದೀರಿ ಅಂತ ರಿಜಿಸ್ಟರ್ ಮಾಡಿದರೆ ಅಂಥವ್ರು ಮಾತ್ರ ಇಲ್ಲಿ ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಇದು ರಾಗಿಗೆ ಪ್ರತಿ ಕ್ವಿಂಟಾಲ್ಗೆ 4,886 ರೂಪಾಯಿ, ಅದೇ ರೀತಿ ಭತ್ತಕ್ಕೆ 2,369 ರೂಪಾಯಿ. ಈಗಾಗಲೇ ಹಾಸನ ಇದರಲ್ಲಿ ನಮ್ಮ ತಾಲೂಕಿನಲ್ಲಿ 1,225 ರೈತರು ಇವತ್ತು ನೋಂದಾಯಿಸಿದ್ದಾರೆ. ಅದೇ ರೀತಿ 32,641 ಕ್ವಿಂಟಾಲಷ್ಟು ರಾಗಿನ ಇವತ್ತು ಖರೀದಿ ಮಾಡ್ತಾಯಿದ್ದಾರೆ. ಉತ್ತಮವಾದ ಬೆಲೆಯನ್ನು ಕೂಡ ಕೊಡ್ತಾಯಿದ್ದಾರೆ. ಅದೇ ರೀತಿ ಇವತ್ತು ಏನು ಫುಡ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಪರ್ಚೇಸ್ ಮಾಡಿ ನೇರವಾಗಿ ಇವತ್ತು ಏನು ಸರ್ಕಾರದಿಂದ ಇದನ್ನು ಕೊಡ್ತಾಯಿದ್ದಾರೆ, ಭಾಗ್ಯವನ್ನು ಕೊಡ್ತಾಯಿದ್ದಾರೆ, ಅನ್ನಭಾಗ್ಯವನ್ನು. ಅದ್ರ ಮುಖಾಂತರ ರೈತರಿಗೆ ಇವತ್ತು ನಾಗರಿಕರಿಗೆ ಸಾರ್ವಜನಿಕರಿಗೆ ಕೊಡುವಂಥ ಕೆಲಸ ಮಾಡ್ತಾರೆ. ಈ ಸಂದರ್ಭದಲ್ಲಿ ನನ್ನ ರೈತರು ಕೂಡ ಮನವಿಯನ್ನು ಮಾಡ್ತಾಯಿದ್ದೀನಿ. ಇಂಥದ್ದು ಉತ್ತಮವಾದ ಕೆಲಸ ಮಾಡ್ತಾಯಿದ್ದಾರೆ ಸರ್ಕಾರದ ಉದ್ಯೋಗ. ಅದನ್ನು ಕೂಡ ತಾವೆಲ್ಲ ಸದುಪಯೋಗ ಪಡಿಸ್ಕೋಬೇಕು. ಉತ್ತಮವಾದ ಬೆಲೆಯನ್ನು ಕೂಡ ಕೊಡ್ತಾ ಇದ್ದಾರೆ ಸರ್ಕಾರದಿಂದ. ಹಾಗೆ ಈ ಎಲ್ಲ ರೈತರು ಕೂಡ ಬಂದು ಇದಕ್ಕೆ ನೋಂದಾಯಿಸಿ, ಈಗಾಗಲೇ ಹಿಂದೆ ನೋಂದಾಯಿಸಿದ್ದಾರೆ, ಬಂದು ಕೊಡಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಗುಣಮಟ್ಟದ ನೋಡಿಕೊಂಡು ಅದಕ್ಕೂ ಮಾಡಿದರೆ ಸರ್ ABC ಅಂತ ಏನಾದರೂ ಗುಣಮಟ್ಟ ಒಂದೇ ಗುಣಮಟ್ಟವಾದ ಒಳ್ಳೆಯ ಅಂತ ಕಾಪಾಡ್ಕೋಬೇಕು ಅಂತ ನಾನು ಕೂಡ ಮನವಿಯನ್ನು ಮಾಡ್ತಾ ಭಗವಂತ ತಮ್ಮೆಲ್ಲರೂ ಒಳ್ಳೇದು ಮಾಡಲಿ. ಅದೇ ರೀತಿ ಇವತ್ತು APMC ಇದಕ್ಕೆ ವರ್ತಕರ ಎಲ್ಲ ಸಂಘವನ್ನು ಕೂಡ ಎಲ್ಲ ಬಂದಿದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಭಗವಂತ ಒಳ್ಳೇದು ಮಾಡಲಿ. ವಿಶೇಷವಾಗಿ ರೈತರು ಮತ್ತು ನಮ್ಮ ಹಮಾಲಿಗಳು ಭಾಳಷ್ಟು ಕಷ್ಟಜೀವಿಗಳು ಪ್ರತಿನಿತ್ಯ ತಮ್ಮ ಕೆಲಸವನ್ನು ವೃತ್ತಿಯನ್ನು ಮಾಡ್ಕೊಂಡು ಬರ್ತಾರೆ. ಭಗವಂತ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಈ ಸಂದರ್ಭದಲ್ಲಿ. ಇನ್ನೂ ಉತ್ತಮವಾದ ರೀತಿಯಲ್ಲಿ ಇದನ್ನು ನಮ್ಮ ಸರ್ಕಾರದಿಂದ ಏನು ಫುಡ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾಯಿದ್ದಾರೆ, ಉತ್ತಮವಾದ ಕೆಲಸ ಮಾಡ್ತಾರೆ. ಇದು ನನ್ನ ಸಂದರ್ಭ ಅವರು ಕೂಡ ನಾನು ಶುಭವನ್ನು ಹೌದೌದು ಗುಣಮಟ್ಟ ನೋಡ್ತಾರೆ ಮತ್ತು ಎಲ್ಲ ಕ್ಲೀನ್ ಮಾಡ್ಕೊಳ್ತಾರೆ. ರೈತರಿಗೆ 1 ಎಕರೆಗೆ 10 ಟನ್ನು, ಅದೇ ರೀತಿ 10 ಕ್ವಿಂಟಾಲ್, 5 ಎಕರೆಗೆ ಗರಿಷ್ಠ 50 ಕ್ವಿಂಟಲ್ ಗರಿಷ್ಠ ಇದು ಮಾರ್ಚ್ 31 ಟೈಮ್ ಇರುತ್ತೆ. ಅದು ಆ ಸಮಯದೊಳಗೆ ಕೊಡಬೇಕಾಗುತ್ತೆ ಸರ್. ಒಟ್ಟು ಒಬ್ಬ ರೈತರಿಗೆ 50 ಕ್ವಿಂಟಾಲ್, 1 ಎಕರೆಗೆ 10 ಕ್ವಿಂಟಾಲ್ ಒಂದು ನಿಗದಿಪಡಿಸಿ ಕನಿಷ್ಠ ಬೆಂಬಲವನ್ನು ಕೂಡ ನಿಗದಿಪಡಿಸಿ ಇವತ್ತು ಅದು ನಮ್ಮ ರೈತರಿಂದ ನೇರವಾಗಿ ರೈತರಿಂದ ತಗೊಳ್ಳುವಂಥ ಕೆಲಸನ ಉತ್ತಮವಾದ ಕೆಲಸನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ರೈತರಿಗೆ ಭಾಳ ಅನುಕೂಲ ಆಗುತ್ತೆ. ಆದರೆ ರೈತರಿಗೆ ಮಾಹಿತಿನ ತಿಳಿಸ್ಬೇಕು. ತಾವು ಏನು ಹಿಂದೆ ಪಾಣಿಲಿ ತಮ್ಮ ಏನು ಬೆಳೆಯನ್ನು ಬೆಳೀತಾ ಇದ್ದೀರಿ ಅಂತ ರಿಜಿಸ್ಟರ್ ಮಾಡಿದರೆ ಅಂಥವ್ರು ಮಾತ್ರ ಇಲ್ಲಿ ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಇದು ರಾಗಿಗೆ ಪ್ರತಿ ಕ್ವಿಂಟಾಲ್ಗೆ 4,886 ರೂಪಾಯಿ, ಅದೇ ರೀತಿ ಭತ್ತಕ್ಕೆ 2,369 ರೂಪಾಯಿ. ಈಗಾಗಲೇ ಹಾಸನ ಇದರಲ್ಲಿ ನಮ್ಮ ತಾಲೂಕಿನಲ್ಲಿ 1,225 ರೈತರು ಇವತ್ತು ನೋಂದಾಯಿಸಿದ್ದಾರೆ. ಅದೇ ರೀತಿ 32,641 ಕ್ವಿಂಟಾಲಷ್ಟು ರಾಗಿನ ಇವತ್ತು ಖರೀದಿ ಮಾಡ್ತಾಯಿದ್ದಾರೆ. ಉತ್ತಮವಾದ ಬೆಲೆಯನ್ನು ಕೂಡ ಕೊಡ್ತಾಯಿದ್ದಾರೆ. ಅದೇ ರೀತಿ ಇವತ್ತು ಏನು ಫುಡ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಪರ್ಚೇಸ್ ಮಾಡಿ ನೇರವಾಗಿ ಇವತ್ತು ಏನು ಸರ್ಕಾರದಿಂದ ಇದನ್ನು ಕೊಡ್ತಾಯಿದ್ದಾರೆ, ಭಾಗ್ಯವನ್ನು ಕೊಡ್ತಾಯಿದ್ದಾರೆ, ಅನ್ನಭಾಗ್ಯವನ್ನು. ಅದ್ರ ಮುಖಾಂತರ ರೈತರಿಗೆ ಇವತ್ತು ನಾಗರಿಕರಿಗೆ ಸಾರ್ವಜನಿಕರಿಗೆ ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ನನ್ನ ರೈತರು ಕೂಡ ಮನವಿಯನ್ನು ಮಾಡ್ತಾಯಿದ್ದೀನಿ. ಇಂಥದ್ದು ಉತ್ತಮವಾದ ಕೆಲಸ ಮಾಡ್ತಾಯಿದ್ದಾರೆ ಸರ್ಕಾರದ ಉದ್ಯೋಗ. ಅದನ್ನು ಕೂಡ ತಾವೆಲ್ಲ ಸದುಪಯೋಗ ಪಡಿಸ್ಕೋಬೇಕು. ಉತ್ತಮವಾದ ಬೆಲೆಯನ್ನು ಕೂಡ ಕೊಡ್ತಾ ಇದ್ದಾರೆ ಸರ್ಕಾರದಿಂದ. ಹಾಗೆ ಈ ಎಲ್ಲ ರೈತರು ಕೂಡ ಬಂದು ಇದಕ್ಕೆ ನೋಂದಾಯಿಸಿ, ಈಗಾಗಲೇ ಹಿಂದೆ ನೋಂದಾಯಿಸಿದ್ದಾರೆ, ಬಂದು ಕೊಡಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು ಮಾಡ್ತಾ ಗುಣಮಟ್ಟದ ನೋಡಿಕೊಂಡು ಅದಕ್ಕೂ ಮಾಡಿದರೆ ಸರ್ ABC ಅಂತ ಏನಾದರೂ ಗುಣಮಟ್ಟ ಒಂದೇ ಗುಣಮಟ್ಟವಾದ ಒಳ್ಳೆಯ ಅಂತ ಕಾಪಾಡ್ಕೋಬೇಕು ಅಂತ ನಾನು ಕೂಡ ಮನವಿಯನ್ನು ಮಾಡ್ತಾ ಭಗವಂತ ತಮ್ಮೆಲ್ಲರೂ ಒಳ್ಳೇದು ಮಾಡಲಿ. ಅದೇ ರೀತಿ ಇವತ್ತು APMC ಇದಕ್ಕೆ ವರ್ತಕರ ಎಲ್ಲ ಸಂಘವನ್ನು ಕೂಡ ಎಲ್ಲ ಬಂದಿದ್ದಾರೆ. ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಭಗವಂತ ಒಳ್ಳೇದು ಮಾಡಲಿ. ವಿಶೇಷವಾಗಿ ರೈತರು ಮತ್ತು ನಮ್ಮ ಹಮಾಲಿಗಳು ಭಾಳಷ್ಟು ಕಷ್ಟಜೀವಿಗಳು ಪ್ರತಿನಿತ್ಯ ತಮ್ಮ ಕೆಲಸವನ್ನು ವೃತ್ತಿಯನ್ನು ಮಾಡ್ಕೊಂಡು ಬರ್ತಾರೆ. ಭಗವಂತ ತಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಈ ಸಂದರ್ಭದಲ್ಲಿ. ಇನ್ನೂ ಉತ್ತಮವಾದ ರೀತಿಯಲ್ಲಿ ಇದನ್ನು ನಮ್ಮ ಸರ್ಕಾರದಿಂದ ಏನು ಫುಡ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾಯಿದ್ದಾರೆ, ಉತ್ತಮವಾದ ಕೆಲಸ ಮಾಡ್ತಾಯಿದ್ದಾರೆ. ಇದು ನನ್ನ ಸಂದರ್ಭ ಅವರು ಕೂಡ ನಾನು ಶುಭವನ್ನು ಹೌದೌದು ಗುಣಮಟ್ಟ ನೋಡ್ತಾರೆ ಮತ್ತು ಎಲ್ಲ ಕ್ಲೀನ್ ಮಾಡ್ಕೊಳ್ತಾರೆ. ರೈತರಿಗೆ 1 ಎಕರೆಗೆ 10 ಟನ್ನು, ಅದೇ ರೀತಿ 10 ಕ್ವಿಂಟಾಲ್, 5 ಎಕರೆಗೆ ಗರಿಷ್ಠ 50 ಕ್ವಿಂಟಲ್ ಗರಿಷ್ಠ ಇದು ಮಾರ್ಚ್ 31 ಟೈಮ್ ಇರುತ್ತೆ. ಅದು ಆ ಸಮಯದೊಳಗೆ ಕೊಡಬೇಕಾಗುತ್ತೆ ಸರ್.
ಒಟ್ಟು ಒಬ್ಬ ರೈತರಿಗೆ 50 ಕ್ವಿಂಟಾಲ್, 1 ಎಕರೆಗೆ 10 ಕ್ವಿಂಟಾಲ್.